ಮುನ್ನಡೆಯಲ್ಲಿದೆ. ಒಂದು ನೇಮಮ್ಮು ಮತ್ತೊಂದು ಕ್ಷೇತ್ರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. ಅದರ ಅಪ್ಡೇಟ್ ಕೂಡ ನಾನು ಮುಂದೆ ಇಡ್ತಾ ಹೋಗ್ತೀನಿ. ನೇಮಂನಲ್ಲಿ ಸದ್ಯ ಮುನ್ನಡೆಯಲ್ಲಿದೆ. ನಾನು ಕೇಶವ ಪ್ರಸಾದ್ ಅವರಿಂದ ಶುರು ಮಾಡ್ತೀನಿ. ಕೇರಳದಲ್ಲಿ ತೃಪ್ತಿ ಅಂತ ಕಾಣಿಸಿದ್ಯಾ? 10ರಿಂದ 12 ಸೀಟು ಅಂತ ನಿರೀಕ್ಷೆ ಇದೆ. ಕೇರಳದಲ್ಲಿ ನಾವು ತುಂಬಾ ಮೇಜರ್ ಪ್ಲೇಯರ್ಸ್ ಅಲ್ಲ, ಆದ್ರೆ ತಿರುವನಂತಪುರ ಚುನಾವಣೆ ಗೆದ್ದ ನಂತರ ನಾವು ಒಂದು ದೊಡ್ಡ ಸಂಚಲನವನ್ನು ಉಂಟು ಮಾಡಿದ್ವಿ. ಅಂದ್ರೆ ಬೇರೆ ಯಾವುದೇ ರೀತಿಯಾದಂತಹ ಆಲ್ಟರ್ನೇಟಿವ್ ಇಲ್ಲ ಅನ್ನುವಂತ ರೀತಿಯಲ್ಲಿ ಬೆಳಿಬೇಕು ಅಂತ. ಅದಕ್ಕೆ ಇಡೀ 10 ವರ್ಷದ ಆಳ್ವಿಕೆಯಲ್ಲಿ ಕರಪ್ಷನ್ ಜೊತೆಗೆ ಅವರು ಶಬರಿಮಲಾ ಕೇಸು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅವ್ರು ಸೇರ್ಕೊಂಡಿತ್ತು. ಹಾಗೇನೆ ಗೋಲ್ಡ್ ಸ್ಮಗ್ಲಿಂಗ್ ಏನಿತ್ತು ಅದು ಕೂಡ ಅವ್ರದ್ದು ಹಿನ್ನಡೆ ಆಗಿತ್ತು. ಇದೆಲ್ಲದರ ಮಧ್ಯದಲ್ಲಿ ಜನಕ್ಕೆ ಏನಿಸ್ತು ಅಂತಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಡುತ್ತಾ ಇದೆಲ್ಲವನ್ನು ಅಧಿಕಾರ ಬಲ, ತೋಳ್ಬಲ, ಹಣಬಲದ ಮಧ್ಯ ಒಬ್ಬ ಅಮಾಯಕ ಇವತ್ತು ಬಡವ್ರ ಮಗನ್ನ ಏನು ಮಾಡಿದ್ರಂತ ನೀವು ನೋಡ್ತಾ ಇದ್ದೀರಿ. ಇಡೀ ವಿಶ್ವವೇ, ಇಡೀ ದೇಶವೇ ನರೇಂದ್ರ ಮೋದಿಯನ್ನು ಒಪ್ಕೊಳ್ತಿದ್ರು. ಇಡೀ ಪ್ರತಿಯೊಬ್ಬರು ನೋವು ಇದ್ದಂಥರು ಅವ್ರನ್ನ ಒಪ್ಕೊಳ್ತಾ ಇದ್ರು. ಇವತ್ತು ಈ ಒಂದು ಮೋಸದ ಆಟದಲ್ಲಿ ಆ ದೇವ್ರ ಇದಾನ ನಂಬಿಕೆ ಹೋಗಿದೆ ನಮಗೆ. ಆ ದೇವ್ರ ಮೇಲೆ ನಂಬಿಕೆ ಹೋಗಿದೆ ನಮಗೆ. ಯಾಕಂದರೆ ಮತದಾರ ಪ್ರಭುಗಳು ದೇವ್ರಂತ ನಂಬಿರೋ ನಾವು. ಆ ಮತದಾರ ಪ್ರಭುಗಳು ದೇವ್ರಂತ ನಂಬಿರೋಂಥವ್ರು ಇವತ್ತು ನಮ್ಮನ್ನು ಕೈ ಬಿಡ್ತಾರೆ ಅಂದರೆ 28ಕ್ಕೆ ಮತ್ತೊಬ್ಬೆ ನಮ್ಮ ನಾಯಕನ್ನ ಮತ್ತೊಮ್ಮೆ ಎದುರಿಸ್ಕೊಂಡು ಕರ್ಕೊಂಬರ್ತೀವಿ, ಸಚಿವನ್ನ ನಾವು ಮಾಡ್ತೀವಿ ಅನ್ನೋಂಥ ಧೈರ್ಯ ನಮಗಿದೆ. ಈ ಡೂಪ್ಲಿಕೇಟ್ ಓಟ್ಗಳು ಸೇರಿಸಿರ್ಬೋದು, ಹಣದ ಆಮಿಷ ಇರ್ಬೋದು, ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿರ್ಬೋದು, ಅಧಿಕಾರಿ ವ್ಯವಸ್ಥೆ ದುರ್ಬಳಕೆ ಮಾಡ್ಕೊಂಡಿರ್ಬೋದು. ಯಾವುದೇ ರೀತಿಯಾದಂಥ ಸೋಲನ್ನ ನಾವು ಒಪ್ತೀವಿ, ಟೀಕೆಗಳನ್ನ ಮಾಡಲ್ಲ. ಸೋಲನ್ನು ಸಮರ್ಪವಾಗಿ ಒಪ್ತೀವಿ. ಜನ ಕೊಟ್ಟಿರ್ತಕ್ಕಂಥ ತೀರ್ಮಾನಕ್ಕೆ ನಾವು ತಲೆ ಬಾಗ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಸತ್ತಿಲ್ಲ, ನೀವು ಸೋತಿದ್ದೀವಿ. ಮತ್ತೊಂದ್ಸಲಿ ಅಧಿಕಾರಕ್ಕೆ ಬಂದೇ ಬರ್ತೀವಿ. ಇನ್ನೊಂದು ವರ್ಷದಲ್ಲಿ ಸರ್ಕಾರ ಬೀಳುತ್ತೆ, ಮತ್ತೆ ದಾಸಗಿರಪ್ಪನವ್ರನ್ನ ಮತ್ತೆ ಅಧಿಕಾರಕ್ಕೆ ತರ್ತೀವಿ. ನಾವೆಲ್ಲ ಅವ್ರನ್ನ ಸಚಿವರನ್ನ ಮಾಡ್ತೀವಂತ ಧೈರ್ಯ ನಮಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.